ಸಣ್ಣದಾ? ಅಷ್ಟೇನಾ? 1/4 kgಗೆ 20 ರೂಪಾಯ? ಇನ್ನೊಂದು 10 ರೂಪಾಯಿನ ಹಾಕಿ. ಅಯ್ಯೋ ಬಿಡಿ, 20 ಸಾಕು. ನೀವು ಒಂದು 30 ರೂಪಾಯಿನ ಹಾಕ್ಬೋದಪ್ಪ. 30 ರೂಪಾಯಿ ಬರ್ಲಕ್ಕಲ್ವಾ? ಹಂಗೆ ಅರ್ಧ ಕೆಜಿ ಅನುಕೂಲ. ಚೇಂಜ್ ಇಲ್ಲ. ನಾನು ಆಯ್ತು, ಇನ್ನೊಂದು 20 ರೂಪಾಯಿಂದ ಹಾಕಿ ಅದನ್ನ. ತಡಿ, ಇದು ಬೇಕಾ? ತಡಿ, ಇನ್ನೊಂದು ಬೇಕಾ? ತೀರಾ ದಪ್ಪ ಬೇಡ, ಸಾಕಾ? ಇದೊಂದು ಹಾಕಿ ಹಂಗ, ಇದೊಂದು ಹಾಕಿರ್ರಿ. ಚೇಂಜ್ ಕೊಡಿ. ಎಷ್ಟು? ಬಜೆಟ್ ಎಷ್ಟಂడి? 50 ರೂಪಾಯಿಗೆ 2 kgನಾ? 1 kg 1 kg 1 kg ಮಾಡಿಕೊಡಿ. 25 1 kg ತಗೊಂಡ್ರೆ 30, 2 kg ತಗೊಂಡ್ರೆ 50 ಕೊಡಿ. ಬರುತ್ತೆ 2 kg ತಗೊಂಡ್ರೆ ಸುಮ್ಮನೆ ಇದಾಗುತ್ತೆ. ಅದಕ್ಕೆ ಮನೆ ತಕ್ಕ ಯಾರು ಬಂತ ಆಗೋತಾರೆ ನೋಡಿ. ಫೈನಲಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಸಂತೆನಲ್ಲಿ. ಇದು ಟೊಮೊಟೊ ನೋಡಿ, 1 kg 50 ರೂಪಾಯಿ. ಮತ್ತು 40 ರೂಪಾಯಿಗೆ ನೀವು ನೋಡಿದ್ರಲ್ಲ ಅವ್ರ ಹತ್ರ ನಾನು ಯಾವ ರೀತಿ ಬಾರ್ಗೇನ್ ಮಾಡ್ತಾಯಿದ್ದೆ ಅಂದರೆ, 40 ರೂಪಾಯಿಗೆ ನುಗ್ಗೆಕಾಯಿ 1/4 kg, ಅಂದರೆ ಲೈಕ್ ಅವರು ಅರ್ಧ kg ಕೊಟ್ಟಿದ್ದಾರೆ ಅನ್ಕೋತೀನಿ. ಈ ಬಾಳೆಹಣ್ಣು ಏನಿದೆಯಲ್ಲ, ಇದು ಬಂದು 20 ರೂಪಾಯಿ. ತುಂಬ ಚೆನ್ನಾಗೇ ಇದೆ, ಏನು ಹಾಳಾಗಿಲ್ಲ ಅಂತ. 2 ತೊಗೊಂಡಿದ್ದೀನಿ ನೋಡಿ. 40 ರೂಪಾಯಿಗೆ ಇಷ್ಟು ಬಾಳೆಹಣ್ಣು ಬಂದಿದೆ. ಅದ್ರ ಜೊತೆಗೆ ಅಜ್ಜಿ ನನಗೆ 2 ಎಕ್ಸ್ಟ್ರಾ 3 ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ನಾವು ತುಂಬ ಹಳ್ಳುಬ್ರಿವರು ಲೈಕ್ ಪಿಕ್ಕಲ್ನ ಮಾರ್ತಾಯಿದ್ರು ನಮ್ಮ ಮನೆ ಹತ್ರ ಬಂದು. ಈಗೇನಾದರೂ ಬಿಸ್ನೆಸ್ ಲಾಸ್ ಆಗಿದೆಯೋ ಇಲ್ಲ ಹಂಗೆ ಇದೆಯೋ ನಂಗೆ ಗೊತ್ತಿಲ್ಲ. ಬಟ್ ಇಷ್ಟು ಲೆಮನ್ ಉಪ್ಪಿನಕಾಯಿ ಇದು ತುಂಬ ಸಖತ್ತಾಗಿರುತ್ತೆ. ಅವ್ರ ಮನೆಯಲ್ಲೇ ಮಾಡೋದಿದು. ಮತ್ತು ಪುರಿ ತಂದಿದ್ದೀನಿ, ಅಮ್ಮ ಎಲ್ಲ ಮುಚ್ಚಿಟ್ಟಿದ್ದಾರೆ ನೋಡಿ. ಸಂತೆಲಿ ಪುರಿ ಖಾರ ತಿನ್ನೋ ಟೇಸ್ಟೇ ಮಜಾನ ಬೇರೆ. ಅದು ತರಕಾರಿ 10 ರೂಪಾಯಿಂದು. ಹಾಗೆ ನಮ್ಮಮ್ಮ ಅಂಗಡಿಲಿ ಒಂದು ಸಾಮಾನು ಥರ ಕೇಳಿದ್ರು, ಒಬ್ಬಟ್ಟು ಮಾಡೋಕ್ಕಂತೆ ಅವ್ರಿಗೇನೋ. ಉಂಡೆ ಬೆಲ್ಲ ಮತ್ತು ಕಡಲೆ ಬೇಳೆ ನೋಡಿ ಇಲ್ಲಿ. ಅದಕ್ಕೆ ಅಂತಂದರೆ ನಮ್ಮಮ್ಮಂಗೆ ಅವರಿಗೆ ಆ್ಯಕ್ಚುಲಿ ಎಗ್ ಪಪ್ಸ್ ತಂದಿದ್ದೀನಿ. ಫೈನಲ್ಲಿ ನೋಡಿ ಎಷ್ಟು ತಂದಿದ್ದೀನಿ. ನಮಗೆ ಏನು ತಂದಿಲ್ಲ, ಜಾಸ್ತಿ ಸ್ವಲ್ಪನೇ ತಂದಿದ್ದೀನಿ. ನಾನು ಹೇಗೆಲ್ಲ ಸಂತೆ ಮಾಡಿದೆ ಅಂತ ನೋಡಿದ್ರಲ್ಲ, ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಬಾಳೆಹಣ್ಣು ನೋಡ್ತಾ ಇದ್ದೀರಲ್ಲ, ಇದು ಬರೀ 40 ರೂಪಾಯಿ. ಸಿಟಿಯಲ್ಲಾದರೆ 40 ರೂಪಾಯಿಗೆ ಇಷ್ಟು ಬಾಳೆಹಣ್ಣೆ ಕೊಡಲ್ಲ ರೀ. ಹಾಗೆ ನನಗೆ ಸಂತೆಯಲ್ಲಿ ಸಿಗುವಂತಹ ಪುರಿ ಖಾರ ತುಂಬ ಇಷ್ಟ. ಅದಕ್ಕೋಸ್ಕರನಾದರೂ ನಾನು ಸಂತೆಗೆ ಹೋಗ್ತೀನಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅದ್ರ ಜೊತೆಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ವ್ಯಾಪಾರಿಗಳು ಯಾವ ರೀತಿ ಮಾತಾಡ್ತಾರೆ ಅವರ ಬಿಸ್ನೆಸ್ ಆಗಲಿಕ್ಕೆ ಅಂತ ಹೇಳಿ. ಅದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.